ಹೆಲೋ ಗೈಸ್, ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ಇವತ್ತೇನಪ್ಪ ಅಂದರೆ ನಾವು ಮಂತ್ರಾಲಯ ಹೊರಟಿದ್ದೀವಿ. ಆ್ಯಕ್ಚುಲಿ ಮಂತ್ರಾಲಯ ನಾವು ಮದುವೆ ಆದ ತಕ್ಷಣ ಹೋಗಬೇಕಿತ್ತು, ಬಟ್ ತುಂಬ ಟೆಂಪಲ್ಸ್ ಹೋಗ್ತಾ ಇದ್ದಿದ್ದರಿಂದ ನಾವು ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಈಗ ಹೋಗ್ತಾ ಇದ್ದೀವಿ. ಇದು ಪೂರ ಫ್ಯಾಮಿಲಿ ಟಿ ಟಿಯಲ್ಲಿ ಹೋಗ್ತಾ ಇರೋದು. ಅವ್ರು ಟಿ ಟಿ ಅವ್ರು 7ಗೆ ಬರ್ತೀನಿ ಅಂತ ಹೇಳಿ ಇವಾಗ ಆಲ್ಮೋಸ್ಟ್ 10 ಆಗಿದೆ. ನಾವು ಬೇಗ ಬೇಗ ಊಟ ಮಾಡಿ ಕಾಯ್ತಾ ಇದ್ದೀವಿ. ಕೊನೆಗೆ ಇವಾಗ ಹೊರಟಿದ್ವಿ ಅಂತ ಹೇಳಿದ್ದಾರೆ. ಇನ್ನು ಅನದರ್ 20 ಮಿನಿಟ್ಸ್ ರೀಚ್ ಆಗ್ಬೋದು. ಅವ್ರು ಒಂದು 10 o'clock ಬಂದರೆ ನಾವು ಒಂದು 7ಗೆ ರೀಚ್ ಆಗ್ತೀವಿ. ಅಲ್ಲಿ ಆಲ್ರೆಡಿ ರೂಮ್ಸ್ ಬುಕ್ ಮಾಡಿದ್ದೀವಿ. ಹೋದ ತಕ್ಷಣ ಬೇಗ ರಿಚುವಲ್ಸ್ ಮುಗಿಸ್ಕೊಂಡು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡೋದೆ. ಸೊ ಮಂತ್ರಾಲಯ ನೋಡೋಣ. ಸೊ ಫೈನಲಿ ನಾವು ಬಂದ್ವಿ ರೂಮಿಗೆ. ಯು ಕ್ಯಾನ್ ಸಿ ದ ರೂಮ್. ಇದು ಬರೀ ಫ್ರೆಶ್ ಅಪ್ ಆಗೋಕ್ಕೆ ನಮಗೆ ಅಷ್ಟು ಟೈಮ್ ಇಲ್ಲ ಅಂತ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಲೇಟ್ ಆಯಿತು. ನಾವು 6 o'clock, ಆ್ಯಕ್ಚುಲಿ 5:30 6 ಅಂದ್ಕೊಂಡಿದ್ದು 7ಗೆ ಬಂದಿದ್ದೀವಿ. ಸೊ ಅಷ್ಟು ಟೈಮ್ ಇಲ್ಲ. ಆ್ಯಕ್ಚುಲಿ ಅಕ್ಕ ಮುಡಿ ಕೊಡ್ಬೇಕಂತಿದ್ದಾಳೆ, ಅಂದರೆ ಪೂರ ಅಲ್ಲ, ಅದೇನೋ ಪಂಚಮುಡಿ ಅಂತೆ. ಸೊ ಅದನ್ನು ಬೇಗ ಕೊಟ್ಟು ಬಂದುಬಿಟ್ಟು ಆಮೇಲೆ ಬೇಗ ರೆಡಿಯಾಗಿ ದರ್ಶನಕ್ಕೆ ಹೋಗಬೇಕು. ಸೊ ಲೆಟ್ಸ್ ಗೋ. God, look at the rush. ಮುಡಿ ಕೊಡೋ ಹೋಗೋ ಜಾಗದಲ್ಲಿ ಆ್ಯಕ್ಚುಲಿ ದೇವ್ರನ್ನ ದಾಟ್ಕೊಂಡೇ ಹೋಗಬೇಕು ನಾವು. ಅದಾದಮೇಲೆ ಇಲ್ಲಿ ರಿವರ್ ಹತ್ರ ಬಂದರೆ ಇಲ್ಲೊಂದು ಮಂಟಪ ಥರ ಕಾಣುತ್ತೆ. ಇದೇ ಕಲ್ಯಾಣ ಕಟ್ಟ ಅಂತ. ಇಲ್ಲೇ ನಾವು ಮುಡಿ ಕೊಡಬೇಕು. ಸೊ ಇಲ್ಲಿ ಕಲ್ಯಾಣ ಕಟ್ಟದಲ್ಲಿ ಫುಲ್ ಶೇವ್ ಮಾಡೋಕ್ಕೆ 50 rupees ಆ್ಯಂಡ್ ಪಂಚಮುಡಿಗೆ 10 rupees. ಆ್ಯಂಡ್ ನೀವು ಟಿಕೆಟ್ ತಗೊಂಡು ಆದಮೇಲೆ ಕೂಡ ಈ ಶೇವ್ ಮಾಡೋರು ಇರ್ತಾರಲ್ವ, ಅವರಿಗೆ ಕಂಪಲ್ಸರಿ 100 rupees ಕೊಡಬೇಕಂತೆ. ಅದು ಕ್ಯಾಶೇ ಕೊಡಬೇಕಂತೆ. ಒಬ್ಬೊಬ್ಬರು ಫೋನ್ಪೇ ಅಕ್ಸೆಪ್ಟ್ ಮಾಡ್ತಾರೆ, ಬಟ್ ಟೋಟಲ್ ಆಗಿ ನಿಮಗೆ ಫುಲ್ ಹೆಡ್ ಶೇವಿಗೆ 150 rupees. ಇದು ಕಂಪಲ್ಸರಿ. ಈಗ ನೆಕ್ಸ್ಟ್ ಬಂದು ನಾವು ತುಂಗಭದ್ರಾ ನೀರ ಹತ್ರ ಹೋಗೋಣ. ಇಲ್ಲಿ ಅರ್ಧ ಜನ ಆ್ಯಕ್ಚುಲಿ ಬಂದಿಲ್ಲ, ಅರ್ಧ ಜನ ಫ್ರೆಶ್ ಆಗ್ತಿದ್ದಾರೆ. ನಾನು ಒಂದು 5 ಜನ ಬಂದಿದ್ದೀವಿ ಅಷ್ಟೇ. ಅವ್ರಿಗೂ ಸ್ವಲ್ಪ ನೀರು ತೊಗೊಂಡು ಲೆಟ್ಸ್ ಗೋ. ನೀರು ತುಂಬ ಕಮ್ಮಿ ಇರೋದ್ರಿಂದ ಎಲ್ಲ ನೀರಿಲ್ಲೇ ನಿಂತಿದೆ ಆ್ಯಂಡ್ ಅಷ್ಟು ಕ್ಲೀನಾಗಿಲ್ಲ. ಬಟ್ ಸ್ಟಿಲ್ ರಿಚುವಲ್ ಆಗಿರೋದ್ರಿಂದ ಅಪ್ಪ ತಲೆ ಆದರೂ ಗುಳಿಸ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದಾರೆ. ನಾವು ಜಸ್ಟ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಓಕೆ, ನೋಡ್ಬೋದು ಎಷ್ಟು ಗಲೀಜಾಗಿದೆ ನೀರಂತ. ಐ ಡೋಂಟ್ ನೋ ವೈ. ಅದು ಏನು ಹೇಳ್ತಾರೆ, ಇಟ್ಸ್ ನಾಟ್ ಅಬೌಟ್ ದ ಇನಿಷಿಯೇಟಿವ್. ಇವ್ರು ಎಷ್ಟೇ ಕ್ಲೀನ್ ಮಾಡಿದ್ರು ಬರೋ ಜನ ಕೂಡ ಹಾಗೆ ಮೇಂಟೈನ್ ಮಾಡಬೇಕು. ಓಕೆ, ಐ ಥಿಂಕ್ ದ್ಯಾಟ್ ಈಸ್ ಇಟ್. ಇವಾಗ ಹೋಗಿ ಬೇಗ ಫ್ರೆಶ್ ಆಗಿ ಬೇಗ ಬರುವ. ಲೆಟ್ಸ್ ಗೋ. ಹೆಲೋ ಗೈಸ್. ಸೊ ನಮ್ಮದು ರೆಡಿ ಕೊನೆಗೆ ಆಯಿತು. ತುಂಬ ಟೈಮ್ ಆಯಿತು ಆ್ಯಂಡ್ ತುಂಬ ಶೆಕೆ. ನಾವಿದ್ದಿದ್ದು ಹೋಟೆಲ್ ಅಷ್ಟು ಓಕೆ ಇತ್ತು. ಬಿಸಿ ನೀರು ಸಹ ಬರಲಿಲ್ಲ. ಸೊ ಹಾಗಾಗಿ ಯಾವುದೋ ಒಂದು ನೀರು ಅಂತ ಬೇಗ ಸ್ನಾನ ಮಾಡಿಕೊಂಡು ಹೊರಟು ಬಂದಿದ್ದೀವಿ. ಮೇಕಪ್ ನಂದು ಪೂರ ಮೆಲ್ಟ್ ಆಗ್ತಾ ಇದೆ ಈ ಬಿಸಿಲಿಗೆ. ನಾನು ಹಾಕಲೇಬಾರ್ದಿತ್ತು ಅನಿಸ್ತದೆ. ಓಕೆ, ಈಗ ಫಸ್ಟ್ ತಿಂಡಿ ತಿಂದ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ. ಓಕೆ, ಬೇಗ ಇಲ್ಲೊಂದು ಇಡ್ಲಿ ಅಂಗಡಿ ನೋಡಿದೆ ಆವಾಗಲೇ. ಸೊ ವಿ ವಿಲ್ ಗೋ ದೇರ್, ಈಟ್ ಆ್ಯಂಡ್ ದೆನ್ ವಿ ವಿಲ್ ಗೋ ಟು ದರ್ಶನ. ಜನ ಜಾಸ್ತಿ ಇರೋದ್ರಿಂದ ನಾವು ವಿ ಐ ಪಿ ಅಲ್ಲ, ಅನ್ನ ದರ್ಶನ ತಗೊಂಡ್ವಿ. ಅನ್ನ ದರ್ಶನದಲ್ಲಿ 11 ಜನ ಹೋಗ್ಬೋದಂತೆ ಒಳಗಡೆ. ಸ್ವಲ್ಪ ರಶ್ ಕಮ್ಮಿ ಇರುತ್ತೆ. ಸೊ ಫಸ್ಟ್ ಇಲ್ಲಿ ಮಂಚಾಲಮ್ಮ ಸನ್ನಿಧಿ ಇದೆ, ಫಸ್ಟ್ ಅಲ್ಲಿ ಹೋಗಿ ಆಮೇಲೆ ನಾವು ದೇವಸ್ಥಾನಕ್ಕೆ ಒಳಗಡೆ ಹೋಗ್ತೀವಿ. ಸೊ ಫೈನಲಿ ಲೈನ್ ಜಾಯ್ನ್ ಆಗಿದ್ದೀವಿ. ಗೊತ್ತಿಲ್ಲ ಎಷ್ಟು ಅವರ್ ತಗೊಳ್ಬೋದು. ನನ್ನ ಪ್ರಕಾರ ಇವತ್ತು ಆಲ್ಮೋಸ್ಟ್ 3 hour ಇಲ್ಲ 2 hour ಆದರೂ ತೊಗೊಳ್ಬೋದು. ಬಟ್ ದೆನ್ ನಮ್ಮ ಹೋಟೆಲ್ ಅವ್ರು, ನಾವಿದ್ದಿದ್ದು ಲಾಡ್ಜ್ ಅವರು ಹೇಳಿದ್ದಾರೆ ವಿತಿನ್ 2 o'clock ನೀವು ಖಾಲಿ ಮಾಡಬೇಕಂತ. ಸೊ ಹಾಗಾಗಿ ಗೊತ್ತಿಲ್ಲ ಡೆಡ್ಲೈನ್ ರೀಚ್ ಮಾಡೋಕ್ಕಾಗುತ್ತಾ ಅಂತ. ಸೊ ಲೆಟ್ಸ್ ಸಿ.
ನಮಗೆ ದರ್ಶನ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ನಾವು ಅನ್ನದಾನಕ್ಕೆ ಹೊರಟ್ವಿ. ಅದಕ್ಕಿಂತ ಮುಂಚೆ ಅಲ್ಲೊಂದು ಪರಿಮಳ ಪ್ರಸಾದ ಕಟ್ತಾ ಇದ್ರು. ನಾವು ಹೋಗ್ಬಿಟ್ಟು ಒಂದು 20 ಪ್ಯಾಕೆಟ್ ಕಟ್ಬಿಟ್ಟು ಆಮೇಲೆ ಅನ್ನದಾನಕ್ಕೆ ಹೊರಟ್ವಿ. ಹಲೋ ಗೈಸ್, ನಾವು ಹೋಗಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಇನ್ನು ನೆಕ್ಸ್ಟ್ ಪ್ಲೇಸಸ್ ಹೋಗೋಕ್ಕಂತ ನೋಡ್ತಾ ಇದ್ವಿ. ನೋಡಿದ್ರೆ ನಮ್ಮ ಡ್ಯಾಡಿ ಮಮ್ಮಿ ಏನೋ ತರಕ್ಕಂತ ಹೋಗಿದ್ದಾರೆ, ಬಂದೇ ಇಲ್ಲ. 1 ಅವರ್ ಆಯಿತು ವೇಟ್ ಮಾಡ್ತಾ ಇದ್ದೀವಿ. ಫುಲ್ ಹೆಡ್ಡೇಕ್. ಓ ಗಾಡ್, ಯಾರು ಹೇಳಿದ್ದು ಮಳೆಗಾಲ ಇದೆ ಅಂತ? ನೋಡಿದ್ರೆ ಎಷ್ಟು ಬಿಸಿಲು! ಓ ಗಾಡ್, ಎಲ್ಲ ಬೆಂದು ಹೋಗ್ತಾ ಇದ್ದೀವಿ. ಹಾಕಿದ ಮೇಕಪ್ ಎಲ್ಲ ಹಾಗೆ ಮೆಲ್ಟ್ ಆಗಿ ಇಷ್ಟೇ ಉಳ್ಕೊಂಡಿರೋದು ಕೊನೆಗೆ. ಓಕೆ, ನೆಕ್ಸ್ಟ್ ಪ್ಲೇಸ್ ನಾವು ಮೋಸ್ಟ್ಲಿ ಬಿಚ್ಚಾಲೆ ಹೋಗ್ಬೋದು. ನೋಡೋಣ ಏನಾಗುತ್ತೆ. ಐಲ್ ಕೀಪ್ ಯು ಅಪ್ಡೇಟೆಡ್. ಸಿಯಾ. ಮಂಚಾಲಮ್ಮ ಬಂದ್ಬಿಟ್ಟು ಗ್ರಾಮ ದೇವತೆ ಥರ, ಅಂದರೆ ಈ ಮಂತ್ರಾಲಯ ಏನಿದೆ ಗೊತ್ತಾ, ಆ ಪ್ಲೇಸ್ದ ದೇವತೆ. ಹಾಗಾಗಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದ್ಬಿಟ್ಟು ಇಲ್ಲೇ ಜೀವ ಸಮಾಧಿ ಆಗಬೇಕಿತ್ತಲ್ವಾ. ಸೊ ಅದಕ್ಕೆ ಪರ್ಮಿಷನ್ ಬೇಕಿತ್ತು ದೇವಿದು. ಅವ್ರು ಮೆಡಿಟೇಟ್ ಮಾಡಿ ದೇವರು ಅವರಿಗೆ ಈ ಲ್ಯಾಂಡ್ ಇಲ್ಲಿ ಅವ್ರದ್ದು ಸಮಾಧಿ ಕಟ್ಟೋಕ್ಕೆ ಒಪ್ಕೊಂಡ್ರು. ಸೊ ಹಾಗಾಗಿ ಫಸ್ಟ್ ಬಟ್ ಅವ್ರು ಏನು ಹೇಳಿದ್ರು ಅಂದರೆ, ಫಸ್ಟ್ ನನ್ನ ವಿಸಿಟ್ ಮಾಡೋರು ಮಂಚಾಲಮ್ಮನ ವಿಸಿಟ್ ಮಾಡಬೇಕು ಅಂತ. ಸೊ ಹಾಗಾಗಿ ನೀವು ನೆನಪಿಸ್ಕೊಂಡ್ರೆ ನಾವು ಫಸ್ಟ್ ಬಂದು ಮಂಚಾಲಮ್ಮ ಟೆಂಪಲ್ ಹೋಗಿ ಆಮೇಲೆ ನಾವು ದೇವ ದರ್ಶನಕ್ಕೆ ಹೋಗಿದ್ದು. ನಾವು ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಬಂದಿದ್ದೀವಿ. ಇಲ್ಲಿನ ಸ್ಟೋರಿ ಹೆಂಗೆ ರಾಘವೇಂದ್ರ ಸ್ವಾಮಿಗಳಿಗೆ ಕನೆಕ್ಟೆಡ್ ಅಂದರೆ, ರಾಘವೇಂದ್ರ ಸ್ವಾಮಿ ಅವರು 12 ಇಯರ್ಸ್ ಬಂದ್ಬಿಟ್ಟು ಒಂದು ಕೇವಲ್ ಮೆಡಿಟೇಟ್ ಮಾಡ್ತಿರ್ಬೇಕಾದ್ರೆ ಆಂಜನೇಯ ಬಂದ್ಬಿಟ್ಟು ಅವ್ರದ್ದು ಪಂಚಮುಖಿ ಅವತಾರ ಏನಿದೆ ಅದನ್ನ ರಾಘವೇಂದ್ರ ಸ್ವಾಮಿಗಳಿಗೆ ತೋರಿಸ್ತಾರೆ. ಅದಾದ್ಮೇಲೆ ರಾಘವೇಂದ್ರ ಸ್ವಾಮಿ ಅವರು ಸಮಾಧಿ ಎಂಟರ್ ಆಗ್ಬೇಕಂತ ಡಿಸೈಡ್ ಮಾಡ್ತಾರೆ. ಸೊ ಅದರ ಸ್ಟೋರಿ ಇದು. ಈಗ ಫಸ್ಟ್ ಹೋಗ್ಬಿಟ್ಟು ದೇವಸ್ಥಾನ ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರುವ. ಮಂತ್ರಾಲಯದಿಂದ ಇಲ್ಲಿಗೆ ನಿಮಗೆ ಶೇರ್ಡ್ ಆಟೋಸ್ ಎಲ್ಲ ಸಿಗುತ್ತೆ. 150 ರುಪೀಸ್ ಎಲ್ಲ ಇಲ್ಲಿ ಬರ್ಬೋದು. ಆ್ಯಂಡ್ ಇಲ್ಲ ನಿಮ್ಮ ಪ್ರೈವೇಟ್ ಟ್ರಾನ್ಸ್ಪೋರ್ಟಲ್ಲಾದರೂ ಬರ್ಬೋದು. ಸೊ ಸ್ವಲ್ಪ ರಶ್ ಕಮ್ಮಿ ಇರೋ ಥರ ಇದೆ, ಹಾಗಾಗಿ ಬೇಗ ಹೋಗಿ ಪೂಜೆ ಮುಗಿಸ್ಕೊಂಡು ಬರುವ. ಇದೇ ಟೆಂಪಲ್ ಪಂಚಮುಖಿ ಆಂಜನೇಯ ಟೆಂಪಲಲ್ಲಿ ಸ್ಪೆಷಲ್ ಟಿಕೆಟ್ ಬಂದು 100 ರುಪೀಸ್ ಆ್ಯಂಡ್ ಫ್ರೀ ಎಂಟ್ರಿಗೆ ಸ್ವಲ್ಪ ರಶ್ ಇರುತ್ತೆ ವೀಕ್ ಡೇಸಲ್ಲಿ. ಸೊ ನಿಮಗೆ ಟೈಮ್ ಲಿಮಿಟ್ ನೋಡಿಕೊಂಡು ನೀವು ಹೋಗ್ಬೋದು. ಆ್ಯಂಡ್ ಇಲ್ಲೇ ಪಕ್ಕದಲ್ಲಿ ದೇವ್ರದ್ದು ದಿಂಬು, ಹಾಸಿಗೆ, ದೇವ್ರದ್ದು ವಿಮಾನ ಅಂತ ಎಲ್ಲ ಇಲ್ಲಿ ರಾಕ್ ಫಾರ್ಮೇಷನ್ ತೋರಿಸಿದ್ದಾರೆ. ಯು ಕ್ಯಾನ್ ಸಿ, ಇದು ದೇವ್ರದ್ದು ಹಾಸಿಗೆ ಮತ್ತು ದಿಂಬಂತೆ. ಆ್ಯಂಡ್ ಅಲ್ಲಿ ದೂರದಲ್ಲಿರೋದು ಪುಷ್ಪಕ ವಿಮಾನ ಅಂತ ಹಾಕಿದ್ದಾರೆ. ಇಟ್ಸ್ ಆಲ್ ದ ಫಾರ್ಮೇಷನ್, ರಾಕ್ ಫಾರ್ಮೇಷನ್ ಹೇಗಿದೆ ಅನ್ನೋದು ನೋಡಿ ಅದರದ್ದು ಫಾರ್ಮೇಷನ್ ಮೂಲಕ ಹಾಕಿದ್ದಾರೆ. ಈಗ ನಾವು ಲಕ್ಷ್ಮೀ ಟೆಂಪಲ್ ಹೋಗ್ತಾ ಇದ್ದೀವಿ. ಈ ಲಕ್ಷ್ಮೀ ಟೆಂಪಲ್ ಬಂದ್ಬಿಟ್ಟು ಪಂಚಮುಖಿ ಆಂಜನೇಯ ಟೆಂಪಲ್ ಇದೆ ಅಲ್ಲ, ಅದರ ಹಿಂದಿನ ಭಾಗದಲ್ಲಿರೋದು. ಸೊ ಲಕ್ಷ್ಮೀ ಟೆಂಪಲ್ ಮುಗಿಸ್ಬಿಟ್ಟು ಅದಾದಮೇಲೆ ನಾವು ಬಿಚ್ಚಲೆಗೆ ಹೋಗುವ. ಲೆಟ್ಸ್ ಗೋ. ಅಲ್ಲ ತಪಸ್ ಮಾಡಿದ್ರು. ಆ ತಪಸ್ಸರಕ್ಕೆ ಬಂಡೆಲ್ಲ 5 ಮುಖದಲ್ಲಿ ಅಂಜನ ಸ್ವಾಮಿ ಪ್ರತ್ಯಕ್ಷ ಆಗಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಕೊಟ್ಟು ಆ ಮಂಗಳ ಕೆಲಸ ಹೋಗಲಿಕ್ಕೆ ಆ ಪಂಚಮುಖಿ ಆಂಜನೇಯ ಸ್ವಾಮಿ ಕಾರ್ ಕಳಿಸ್ಕೊಟ್ಟಿದ್ರು. ರಾಘವೇಂದ್ರ ಸ್ವಾಮಿಗೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀದೇವಿ ಆಂಜನೇಯ ಸ್ವಾಮಿ ಇವರೆಲ್ಲರೂ ದರ್ಶನ ತಗೊಂಡ್ರೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿ ಆ ಮಾಂಚಲ ಮನೆಗುಳ ತಗೊಂಡ ಪುಟ್ಟವರಾಗಿದ್ರ ಶಂಕು ಚಿತ್ರ ಯಾರಿಗೆ ಬರುತ್ತೆ, ಯಾರಿಗೆ ಬರುತ್ತೆ ದೇವಸ್ಥಾನ ಸ್ಟೋರಿ ಕೇಳಿದ್ರಲ್ಲ, ನಮ್ದು ದರ್ಶನ ಆಯಿತು. ಇಟ್ ವಾಸ್ ವೆರಿ ಗುಡ್. ಅಲ್ಲೊಂದು ಗುಣಿ ಕೂಡ ಇತ್ತು, ಗುಂಡಿ ಥರ. ಅಲ್ಲಿ ಯಾವಾಗಲೂ ನೀರು ಹರಿತಾನೇ ಇರುತ್ತಂತೆ. ಅದರದ್ದು ವಿಡಿಯೋ ತೊಗೊಳಕ್ಕಾಗಲಿಲ್ಲ ನನಗೆ. ನಮ್ದೆಲ್ಲ ದರ್ಶನ ಆಯಿತು ಆ್ಯಂಡ್ ವಿ ಆರ್ ಟೋಟಲಿ ಡನ್. ಈಗ ನೆಕ್ಸ್ಟ್ ಬಂದುಬಿಟ್ಟು ಬಿಚ್ಚಾಲೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಮೀಟ್ ಮಾಡುವ.
ಇದು ಬಂದು ಬಿಚ್ಚಾಲಮ್ಮ ಟೆಂಪಲ್. ಇಲ್ಲಿನ ಸ್ಪೆಷಲ್ ಅಂದರೆ ರಾಯರು ಸಮಾಧಿ ಸೇರೋ ಮುಂಚೆ ಇಲ್ಲಿ 13 ಇಯರ್ಸ್ ಇದ್ರಂತೆ ವಿತ್ ಅಪ್ಪಣ್ಣಾಚಾರ್ಯ ಅವ್ರ ಮನೆಯಲ್ಲಿ ಡೂಯಿಂಗ್ ಆಲ್ ಹಿಸ್ ಯೂಶ್ವಲ್ ಸ್ಪಿರಿಚುವಲ್ ಡ್ಯೂಟೀಸ್ ಗುರುಕುಲಾಸ್ ಎಲ್ಲ ಹೇಳ್ಕೊಡೋದ್ರಲ್ಲಿ. ಸೊ ಹಾಗಾಗಿ ಇದು ಗ್ರಾಮ ದೇವತೆ ಆಗಿರೋದ್ರಿಂದ ಇಲ್ಲಿ ಕೂಡ ಬರ್ತಾರೆ ಮಂತ್ರಾಲಯಕ್ಕೆ ಬಂದವರು. ದಿಸ್ ಇಸ್ ಏಕಶಿಲಾ ಬೃಂದಾವನ. ರಾಯರ್ ಬಂದುಬಿಟ್ಟು ಸಮಾಧಿ ಹೋಗುವಾಗ ಅಪ್ಪಣ್ಣಾಚಾರ್ಯರಿಗೆ ಮಂತ್ರಾಲಯಕ್ಕೆ ಹೋಗಿ ಬರೋದಕ್ಕೆ ತುಂಬ ಕಷ್ಟ ಆಗ್ತಿತ್ತಂತೆ. ಸೊ ಅದು ಯಾವಾಗಲೂ ಫ್ರೀಕ್ವೆಂಟಾಗಿ ಆಗ್ತಾ ಇರಲಿಲ್ಲ ಅಂತ ಹೇಳಿ ಅವ್ರಿಗೆ ಬೇಜಾರಾಗ್ತಿತ್ತಂತೆ. ಆವಾಗ ರಾಘವೇಂದ್ರ ಸ್ವಾಮಿಯವರು ಕನಸಿಗೆ ಬಂದುಬಿಟ್ಟು ನನಗೋಸ್ಕರ ಬಿಚ್ಚಾಲಿಯಲ್ಲಿ ಒಂದು ಬೃಂದಾವನ ಮಾಡು ಅಂತ. ಸೊ ಹಾಗಾಗಿ ರಾಘವೇಂದ್ರ ಅವ್ರನ್ನ ನೆನೆಸ್ಕೊಂಡು ಅವ್ರ ಭಕ್ತರು ಮತ್ತು ಅವರ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಈ ಬೃಂದಾವನ ಕಟ್ಟಿಸಿದ್ದಂತೆ. ಬಂದು ತುಂಗಭದ್ರಾ ರಿವರ್. ಆ್ಯಂಡ್ ಇದು ಬಂದುಬಿಟ್ಟು ಶ್ರೀಪಾದರಾಯರು ಪ್ರತಿಷ್ಠಾಪನ ಶ್ರೀ ಉಗ್ರ ನರಸಿಂಹ ಸ್ವಾಮಿ. ನೈಸ್. ಯಾವಾಗಲೂ ಸೈನ್ಸ್ ಫಾಲೋ ಮಾಡಿ ಇಲ್ಲಿ ಬಿ ಅವೇರ್ ಆಫ್ ಕ್ರೊಕೊಡೈಲ್ಸ್ ಹೇಳಿದ್ದಾರೆ. ಸೊ ಸುಮ್ಮನೆ ಗೊತ್ತಿಲ್ಲದಿರೋ ಯಾವುದೋ ನೀರಲ್ಲಿ ಇಳಿಬಾರ್ದು. ಎಸ್, ಆ್ಯಂಡ್ ದಿಸ್ ಇಸ್ ಬೃಂದಾವನ. ದಿಸ್ ಇಸ್ ಜಪದ ಕಟ್ಟಿ. ಆ್ಯಂಡ್ ಇಟ್ ಈಸ್ ಆಲ್ರೆಡಿ ಸ್ಟಾರ್ಟೆಡ್ ರೇನಿಂಗ್. ಇದು ಅಪ್ಪಣ್ಣಾಚಾರ್ಯ ಅವರ ಮನೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಲಗ್ತಾ ಇದ್ದಿದ್ದ ಜಾಗ ಮತ್ತು ಅವ್ರು ಅಡುಗೆಗೆ ಯೂಸ್ ಮಾಡ್ತಿದ್ದಿದ್ದ ಕಲ್ಲೆಲ್ಲ ಇಟ್ಟಿದ್ದಾರೆ. ಹಾಗೆ ಇಲ್ಲೇ ಪಕ್ಕದಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಮತ್ತು ಅವ್ರದ್ದು ಸಿಗ್ನೇಚರ್ ತೋರಿಸಿದ್ರು. ಆದರೆ ಫೋಟೋ ಹಿಡ್ಕೊಳಕ್ಕೆ ಬಿಡಲಿಲ್ಲ ನಮಗೆ. ವಿ ಆರ್ ಕ್ಲೋಸಿಂಗ್ ವಿತ್ ಅಪ್ಪಣ್ಣಾಚಾರ್ಯ ಅವ್ರ ಮನೆ. ಈಗ ನೆಕ್ಸ್ಟ್ ಬೆಂಗಳೂರು ಕಡೆ ದಾರಿ ಹೊರಟಿದ್ದೀವಿ. ತಿನ್ಕೊಂಡು ದೆನ್ ವಿಲ್ ರೀಚ್ ಬ್ಯಾಂಗ್ಳೂರ್ ಬೈ ಟುಮಾರೋ 5:30 ವಿ ಮೈಟ್ ರೀಚ್. ಸೊ ದಿಸ್ ಇಸ್ ಮೈ ಮೋಸ್ಟ್ಲಿ ಸೊ ದಿಸ್ ವಾಸ್ ಮೈ ಟ್ರಿಪ್ ಟು ಮಂತ್ರಾಲಯ. ನಂಗೆ ಆದಷ್ಟು ಗೊತ್ತಿರೋ ಸ್ಟೋರೀಸ್ ಹೇಳಿದ್ದೀನಿ. ಇಲ್ಲ ನಿಮ್ಗೆ ಏನಾದ್ರು ಮಿಸ್ ಔಟ್ ಆಗಿದೆ ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ. ಸೊ ದಟ್ ನೆಕ್ಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಬಂದಾಗ ನನಗೂ ಇನ್ನೂ ಜಾಸ್ತಿ ಗೊತ್ತಿರುತ್ತೆ. ಸೊ ನನ್ನ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.